ಬೆಂಗಳೂರು ಹೊರವಲಯ ಆನೇಕಲ್ ಚಂದಾಪುರ ರಸ್ತೆ ಬ್ಯಾಗಡದೇವನಹಳ್ಳಿ ಗೇಟ್ ಬಳಿ ಭೀಕರ ಅವಘಡ ನಡೆದಿದೆ. ಮುಂಜಾನೆ 5 ಗಂಟೆ ಸುಮಾರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆ ಬದಿಯಲ್ಲಿದ್ದ ನೀಲಗಿರಿ ಮರಗಳಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 2 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರನ್ನ ಆಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳಾದ 26 ವರ್ಷದ ಧ್ರುವ, 25 ವರ್ಷದ ಅಶ್ವಿನ್ ಅಂತ ಗುರುತಿಸಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡವರನ್ನ ಅಂಜುಮ್ ಹಾಗೆಯೇ ಪೃಥ್ವಿ, ಕೃಷ್ಣ ಇವರು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅತಿ ವೇಗವೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಂದಾಪುರ ಕಡೆಯಿಂದ ಆನೇಕಲ್ ಕಡೆ ಬರ್ತಾ ಇದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಮರವೇ ಮುರಿದು ಬಿದ್ದಿದೆ. ಇನ್ನು ದೇಹಗಳು ಕಾರಿಗೆ ಅಂಟಿಕೊಂಡಿವೆ. ಹೀಗಾಗಿ ದೇಹವನ್ನ ಹೊರತೆಗೆಯಲು ಪೊಲೀಸರು ಮತ್ತು ಸ್ಥಳೀಯರು ಹರಸಾಹಸವನ್ನ ಪಟ್ಟರು. ಇನ್ನು ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.